ಇದು ಪಾಪವ ಕಳೆಯುವ ಪಂಪ. ಪಂಪದಲ್ಲಿ ನಿನ್ನೆ ನೀರು ಇರಲಿಲ್ಲ, ಇವತ್ತು ನೀರಿದೆ, ಪರವಾಗಿಲ್ಲ. ನಿನ್ನೆನೇ ದೇವಸ್ಥಾನ ಸಾಯಂಕಾಲ ಓಪನ್ ಆಗಿದೆ. ಅಷ್ಟು ಬೇಗ ಎಷ್ಟು ಬಟ್ಟೆಗಳನ್ನ ಸ್ವಾಮಿಗಳು ಬಿಟ್ಟಿದ್ದಾರೆ ಅನ್ನೋದನ್ನ ನೋಡಿ. ಈ ಸ್ವಾಮಿಗಳು ಆಟ ಆಡ್ತವ್ರೆ. ಇವರೆಲ್ಲ ಸಿವಿಲಲ್ಲಿ ಬಂದವ್ರೆ. ಪಂಪಾ ನದಿಲಿ ನಿನ್ನೆ ಸಂಜೆ 4 ಗಂಟೆಗೆ ಅಂದರೆ 5 ಗಂಟೆಗೆ ದೇವಸ್ಥಾನ ಓಪನ್ ಆಯಿತು. ಅಷ್ಟು ಬೇಗ ಎಷ್ಟು ಬಟ್ಟೆಗಳನ್ನ ಬಿಟ್ಟಿದ್ದಾರೆ ಅಂತ. ಬಟ್ಟೆಗಳು ಬಿಡೋದ್ರಿಂದ ಇವ್ರುಗಳ ಪಾಪ ಹೋಗ್ಬಿಡುತ್ತೆ ಅಂತ ತಿಳ್ಕೊಂಡು ಇಷ್ಟೊಂದು ಗಲೀಜು ಮಾಡಿರ್ತಾರೆ ಪಂಪಗನ. ಸ್ವಾಮಿ ಶರಣಂ. ರವಿಕುಮಾರ್ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಇಲ್ಲ ಸ್ವಾಮಿ, ನಾನು ಮಾಲೆ ಹಾಕಿಲ್ಲ, ನಾನು ದೇವಸ್ಥಾನಕ್ಕೆ ಮೇಲ್ಗಡೆ ಹೋಗ್ತಾ ಇಲ್ಲ. ನಮ್ಮ ಮ್ಯಾನೇಜರ್ಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ ಶಬರಿಮಲೆಗೆ. ಅವರೆಲ್ಲನೂ ಸಿವಿಲಲ್ಲೇ ಬಂದಿದ್ದಾರೆ ಸ್ವಾಮಿ. ಅಂದರೆ VIP ದರ್ಶನದಲ್ಲಿ ಸ್ಪೆಷಲ್ ಪಾರ್ಸು ತಗೊಂಬಂದಿದ್ದಾರೆ. ಅವ್ರಿಗೆ VIP ಟ್ರೀಟ್ಮೆಂಟು. ನಮ್ಮ ಗಾಡಿನ ಇಲ್ಲಿ ಪಂಪ ಪೊಲೀಸ್ ಸ್ಟೇಷನಲ್ಲೇ ಪಾರ್ಕಿಂಗ್ ಮಾಡಿಸಿದ್ದೀವಿ. ಅವರು ಇನ್ನೊಬ್ಬರ ಜೊತೆಗೆ DSP ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ನಮಗೂ ಮೇಲ್ಗಡೆ ಫುಲ್ VIP ಫೆಸಿಲಿಟಿ ಇರುತ್ತೆ, ದರ್ಶನಕ್ಕೆ ಅಂತ ಕರೆದಿದ್ದಾರೆ. ನಾವು 1 ಮಂಡಲ ಕಾಲ ವ್ರತ ಇಲ್ಲದೆ ಶಬರಿಮಲೆಗೆ ಮೇಲೆಡೆ ಹೋಗೋದಿಲ್ಲ ಸ್ವಾಮಿ. ಅದಕ್ಕೋಸ್ಕರ ನಾನು ಅವ್ರನ್ನ ಕಳಿಸ್ಬಿಟ್ಟು, ನನಗೆ ಇಲ್ಲಿ ಪಂಪಾ ನದಿ ನೋಡೋದೇ ಪುಣ್ಯ, ಅದಕ್ಕೋಸ್ಕರ ಇಲ್ಲೇ ನಿಂತಿದ್ದೀನಿ ಸ್ವಾಮಿ. ಬೆಟ್ಟ ಹತ್ತಿ ದೇವ್ರಿಗೆ ದರ್ಶನ ಮಾಡೋ ಅವಕಾಶ ಅಂತೂ ಇದೆ. ಅಂದರೆ ಆರಾಮಾಗಿ ನಿಂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ದೇವ್ರ ದರ್ಶನ ನೋಡ್ಬೋದು ಅಂಥ ಫೆಸಿಲಿಟಿ ಕೊಟ್ಟಿದ್ದಾರೆ. ಆದರೂ ನಾನು ಹೋಗ್ತಾ ಇಲ್ಲ ಸ್ವಾಮಿ. ಯಾಕಂದರೆ ಮನುಷ್ಯರ ಮಾತು ಕೇಳೋಕ್ಕಿಂತ ಭಗವಂತನ ಮಾತು ಕೇಳಬೇಕು ಅನ್ನೋದು ನಮ್ಮ ಇದು ಸ್ವಾಮಿ. ಭಗವಂತ ಹೇಳಿದ್ದಾರೆ 1 ಮಂಡಲ ಕಾಲ ವ್ರತ ಇಲ್ಲದೆ ಶಬರಿಮಲೆಗೆ ಹೋಗಬಾರ್ದು ಅಂತ. ಅದಕ್ಕೋಸ್ಕರ ಹೋಗೋದಿಲ್ಲ ಸ್ವಾಮಿ. ರವಿಕುಮಾರ್ ಸ್ವಾಮಿಗಳೇ, ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ. ಸ್ವಾಮಿ ಶರಣಂ. ನಾನು ಮಾಲೆ ಹಾಕಿಲ್ಲ, ವ್ರತ ಇಲ್ಲ, ಅದಕ್ಕೋಸ್ಕರ ಹೋಗೋದಿಲ್ಲ ಸ್ವಾಮಿ. ಸ್ವಾಮಿ ಶರಣಂ. ಇಲ್ಲಿ ಎಷ್ಟು ಜನ ನೋಡಿ ಸ್ವಾಮಿಗಳು. ನಿನ್ನೆ ದೇವಸ್ಥಾನದಲ್ಲಿ ಇದಾಗಿದ್ದಕ್ಕೆ ಪಂಪಾದಲ್ಲಿ ಬಟ್ಟೆಗಳನ್ನ ಬಿಟ್ಟು ಗಲೀಜು. ನಿನ್ನೆ ಸಂಜೆ ದೃಶ್ಯಗಳನ್ನ ನೋಡ್ತಾ ಇದ್ದು, ಖಾಲಿ ಇತ್ತು. ಈ ಬಟ್ಟೆಗಳನ್ನೆಲ್ಲ ಬಿಟ್ಟಿದಾರಲ್ಲ, ಏನು ಮಾಡ್ತಾರೆ ಅಂದ್ಕೊಂಡ್ರಿ? ಈ ಬಟ್ಟೆ ಎಲ್ಲ ಒಂದು ನಿಮಿಷ ಸ್ವಾಮಿ.